ಆರಾಧನೆ ನನ್ನ ಉಸಿರಿರುವ ದಿನ
ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೂಡ ಒಂದು ಆರಾಧನೆ ಚಿಕ್ಕದಾಗಿ ವಿಜ್ಞಾಪನೆಯನ್ನು ಮುಗಿಸಿ ದೇವರ ನಾಮವನ್ನು ಮಹಿಂಪಡಿಸಲಿಕ್ಕೆ ಹೋಗುವಾಗ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ, ದೇವರು ತಾನೇ ನನ್ನ ಕೃಪೆಯಿಂದ ನಡೆಸಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಕಳೆದ ವಾರದಲ್ಲಿ ನಾವು ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದ ಭಾಗವನ್ನು ನಾವು ನೋಡ್ಕೊಂಡಲ್ವಾ? ಹಾಗಾದರೆ ನಾವು ಕಳೆದ ವಾರ ಕೊಟ್ಟಂಥ ವಾಕ್ಯ ಯಾವುದು? ಹಾಗೆ ಮಗಳು ಹೇಳಿ ಹೇಳಪ್ಪ. ಯಾವ ವಾಕ್ಯ ಕೊಟ್ಟ ನಾವು ಕಳೆದ ವಾರದಲ್ಲಿ? ಕುಂಟನ ಬಗ್ಗೆ ಅಲ್ವಾ? ಕುಂಟ ಏನು ಮಾಡ್ದ? ಅಡಿಗೆ ಮನೆಯಿಂದ ಸೌಂಡ್ ಬರ್ಬೇಕು ಈ ಕಡೆಗೆ. ಈಗ ನೆಕ್ಸ್ಟ್ ಬಾಕಿ ಇರೋರು ಯಾರು ಹೇಳ್ತೀರಾ? ರಾಜಮಂಡಿ ಹೇಳಿ ಮತ್ತೆ. ದೇವರ ವಾಕ್ಯ ಹೇಳಿದ್ರಲ್ಲ, ಅವನ್ನ ಹೋಗಿ ತಪ್ಕೊಂಡು ಕೈ ಹಿಡ್ಕೊಂಡೆ ನಡೆದಾಡ್ದ. ಅಂದರೆ ಅದ್ಭುತ ಮಾಡಿರ್ತಕ್ಕಂಥ ಪಾಸ್ಟ್ನ ಕೈ ಹಿಡ್ಕೊಂಡು ನಡೆದಾಡ್ದ. ಇವತ್ತು ಜನ ಏನು ಮಾಡ್ತಾರೆ ಗೊತ್ತಾ? ಅದ್ಭುತ ಮಾಡೋ ಪಾಸ್ಟ್ ಕೈ ಬಿಟ್ಬಿಟ್ಟು ಓಡೋಗ್ತಿದ್ದಾರೆ. ಕಳೆದಾರ್ದ ನಾ ಹೇಳಿದೆ, ಆ ಪಾಸ್ಟ್ ಕೈ ನಾವು ಹಿಡ್ಕೊಂಡ ಯೇಸು ಸ್ವಾಮಿ ಇವ್ರ ಮೂಲಕ ಕೆಲಸ ಮಾಡ್ತಾರಲ್ಲ ಅಂತೇಳಿ ಆ ಪೇತ್ರ ಮತ್ತು ಯೋಹಾನರ ಕೈ ಹಿಡ್ಕೊಂಡು ನಡೆದಾಡ್ತಾನೆ. ಆದರೆ ಇವತ್ತಿನ ಜನ ಏನು ಗೊತ್ತಾ? ಅದ್ಭುತ ಆದ ತಕ್ಷಣ ಪಾಸ್ಟ್ ಕೈನ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಇವತ್ತು ನಡೀತಾ ಇರೋದ ಕತೆ ಅದು. ಅಲ್ಲಲ್ವಿಯಾ? ಹಾಗೇನೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಮಗಳಿಗೆ ಹೇಳಿದ್ರು, ಅವನು ಎದ್ದು ಕುಣಿದು ಕುಪ್ಪಳಿಸಿ ದೇವಸ್ಥಾನದೊಳಗಡೆ ಹೋದ ಅಂತೇಳಿ. ಇವತ್ತು ಜನಗಳು ಅದ್ಭುತ ಆದಾಗ ಫಸ್ಟ್ ಹೋಗೋದು ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ಫಸ್ಟ್ ನೆಂಟರುಗಳಿಗೆ ಇಷ್ಟಗಳಿಗೆ ನಾವು ಹೇಳ್ತೀವಿ ಏನಂತ, ನನಗೆ ವಾಸಿ ಆಗೋಯ್ತು, ನನಗೆ ವಾಸಿ ಆಗೋಯ್ತು, ನನಗೆ ವಾಸಿ ಆಗೋಯ್ತು ಅಂತೇಳಿ. ಆದರೆ ಅದು ಅಲ್ಲ ಪ್ರಿಯರೇ. ನಿಮಗೆ ನಿಮ್ಮ ಕುಟುಂಬದಲ್ಲಿ ಏನೇ ಅದ್ಭುತ ಆದರೂ ಕೂಡ ಮೊದಲು ದೇವರಿಗೆ ಸ್ತೋತ್ರ ಮಾಡೋದನ್ನು ಕಲೀರಿ. ನಿಮ್ಮ ಕೋರ್ಟ್ ವ್ಯವಹಾರ ಸಕ್ಸಸ್ ಆದ ತಕ್ಷಣವೇ ಪಾಸ್ಟ್ರಿಗೆ ಫೋನ್ ಮಾಡಿ ಹೇಳಬೇಡಿ. ಅದರ ಬದಲಿಗೆ ದೇವರಿಗೆ ಸ್ತೋತ್ರ ಮಾಡಿ ಆದಮೇಲೆ ನಮ್ಮ ಪಾಸ್ಟ್ರಿಗೆ ಹೇಳಿ. ಹಲ್ಲೆಲೂಯಾ. ನೀವು ದೇವರಿಗೆ ಸ್ತೋತ್ರ ಹೇಳ್ಬೇಕಾದ್ರೆ ಫಸ್ಟೇ ನೀವು ಕೇಸಲ್ಲಿ ಗೆದ್ದ ತಕ್ಷಣ ಹೇಳ್ಬೇಡಿ. ನಿಮ್ಮ ಒಂದು ದೊಡ್ಡ ವ್ಯವಹಾರ ಸಕ್ಸಸ್ ಆಗೋಯ್ತು, ಸಕ್ಸಸ್ ಆದ ತಕ್ಷಣ ನೀವು ಫಾಸ್ಟೇ ಸಕ್ಸಸ್ ಆಗೋಯ್ತು ಅಂತ ಹೇಳೋದಕ್ಕಿಂತ ಮೊದಲು ದೇವರಿಗೆ ಮಹಿಮೆ ಸಲ್ಲಿಸಿ. ಅಲ್ಲಿ ಆ ಪೇತ್ರ ಒಂದು ಮಾತು ಹೇಳ್ತಾನೆ. ಕಳೆದವ್ರದಲ್ಲಿ ನಾನು ನಿಮ್ಗೆ ಒಂದು ಮಾತು ಹೇಳಿದೆ ನೋಡಿ. 12ನೇ ವಾಕ್ಯದಲ್ಲಿ ಬಂದರು, ಜನಗಳು ಗುಂಪು ಗುಂಪಾಗಿ ಓಡಿ ಬಂದರಂತೆ. ಯಾರನ್ನ? ಇವರಿಬ್ಬರನ್ನ ನೋಡಿದಾಗ. ಆಯಿತಾ? ಇಬ್ಬರನ್ನ ನೋಡಿದಾಗ ಜನಗಳು ಗುಂಪು ಗುಂಪಾಗಿ ಓದಪ್ಪ. 12ನೇ ವಾಕ್ಯ ಓದ್ಬಿಡಿಯಪ್ಪ. ಇದನ್ನು ನೋಡಿ ಜನರಿಗೆ, ಇಸ್ರಾಯೇಲ್ ಜನರೇ, ನೀವು ಯಾಕೆ ಇದಕ್ಕೆ ಆಶ್ಚರ್ಯಪಡುತ್ತಿದ್ದೀರಿ? ನೀವು ನಮ್ಮ ಮೇಲೆ ದೃಷ್ಟಿ ಇಟ್ಟು ನೋಡುವುದೇನು? ಸಾವು ಸ್ವಂತ ಶಕ್ತಿಯಿಂದಾಗಲಿ ದೇವಭಕ್ತಿಯಿಂದಾಗಲಿ ಇದನ್ನು ನಡೆಯುವಂತೆ ಮಾಡಬೇಕೆಂದು ಭಾವಿಸಬೇಡಿರಿ. ನಾವು ನಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆಪಡಿಸಿದ್ದಾನೆ. ಹೇಳ್ತಾರೆ, ತಂದೆಯಾದ ದೇವರು ಯೇಸುವನ್ನು ಮಹಿಮೆಪಡಿಸ್ತಾರೆ. ಆ ಯೇಸುವಿನ ನಾಮದ ಮೂಲಕ ಆಯಿತು. ಬೆಳ್ಳಿ ಬಂಗಾರವಂತೂ ನನ್ನಲ್ಲಿ ಇಲ್ಲ, ನನ್ನಲ್ಲಿ ಯೇಸು ನಾಮದಿಂದ ಮಾಡ್ತೀನಿ ಅಂತ ಹೇಳ್ತಾರಲ್ಲ. ಹಾಗೇನೆ ಇಲ್ಲಿ ಹೇಳ್ತಾರೆ, ನೀವು ನನ್ನ ನೋಡಬೇಡಿ, ಪಾಸ್ಟರ್ಸ್ಗಳನ್ನ ಯಾವತ್ತೂ ನೋಡಬೇಡಿ. ಪಾಸ್ಟರ್ಸ್ಗಳ ಕೈಯಿಂದ ಆಗುವಂಥ ಅದ್ಭುತ ಮಾಡೋದ ದೇವರ ಮುಖವನ್ನು ನೋಡಿ ಪ್ರಿಯರೇ. ಅಲ್ಲಲ್ಲಿಯ ಏನು ಗೊತ್ತಾ? ಪಾಸ್ಟ್ರಿಗೆ ಬೆಲೆ, ಪಾಸ್ಟ್ರಿಗೆ ಬೆಲೆ. ಹೌದು, ಪಾಸ್ಟ್ರಿಗೆ ಗೌರವ ಕೊಡಬೇಕು ನಿಜ. ಆದರೆ ದೇವ್ರಿಗಿಂತನೂ ಗೌರವ ದಯವಿಟ್ಟು ಕೊಡೋಕೆ ಹೋಗಬೇಡಿ. ಇವತ್ತು ಜನಗಳು ಮಾಡ್ತಾರೋ ದೊಡ್ಡ ತಪ್ಪೇನು ಗೊತ್ತಾ? ಪಾಸ್ಟ್ರಿಗೆ ಬೆಲೆ ಕೊಡೋದಷ್ಟು ದೇವ್ರಿಗೆ ಕೊಡ್ತಾ ಇಲ್ಲ. ಇಲ್ಲ ಪ್ರಿಯರೇ, ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಾಸ್ಟರ್ಸ್ಗಳ ಕೈಯಿಂದ ದೇವರು ಅದ್ಭುತ ಮಾಡ್ತಾರೆ. ಹಾಗೇನೆ ಕಳೆದ ವಾರದಲ್ಲಿ ನಿಮ್ಗೊಂದು ಮಾತು ಕೊಟ್ಟಿದೆ. ಕಳೆದ ವಾರ ಸ್ವಲ್ಪ ಮುಂದೆ ಬನ್ನಿ ಅಲ್ಲ, ಆಯಿತಾ? ಕಳೆದ ವಾರ ನಾನು ನಿಮಗೆ ಒಂದು ಮಾತು ಕೊಟ್ಟಿದ್ದೆ. ನೀವು ಬರುವಾಗ ನಿಮ್ಮ ಕೈಯಿಂದಲೂ ಒಂದೊಂದು ಅದ್ಭುತ ಆಗಬೇಕು ಅಂತೇಳಿ. ಯಾರೆಲ್ಲ ಮಾಡಿದ್ದೀರಾ? ಯಾರ ಕೈಯಿಂದಲ್ಲ ಏನೆಲ್ಲ ಅದ್ಭುತ ಆಯಿತು ಅದನ್ನು ನೀವು ಹೇಳಬೇಕು ಮತ್ತೆ. ಅಲ್ಲಲ್ಲಿಯ ಯಾಕೆಂದರೆ ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಕೈಯಿಂದನೂ ಕೂಡ ದೆವ್ವನ ಬಿಡಿಸ್ಬೋದು, ನಿಮ್ಮ ಕೈಯಿಂದನೂ ಕೂಡ ರೋಗಿಗಳನ್ನ ಗುಣಪಡಿಸ್ಬೋದು. ಇದು ಪಾಸ್ಟರ್ ಕೈಯಿಂದ ಮಾತ್ರ ಅಲ್ಲ, ನಿಮ್ಮ ಕೈಯಲ್ಲೂ ಕೂಡ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನಾವು ಸ್ವಂತ ಶಕ್ತಿಯಿಂದ ಮಾಡಲಿಲ್ಲ, ಯೇಸುವಿನ ನಾಮದಿಂದ ಯೇಸುವನ್ನು ತಂದೆಯಾದ ದೇವರು ಮಹಿಮೆ ಪಡಿಸಿದ್ದಾರೆ. ಯಾರನ್ನ ಮಹಿಮೆ ಪಡಿಸಿದ್ದಾರೆ? ಯೇಸು ಸ್ವಾಮಿಯ ನಾಮದಲ್ಲಿ ಅವನು ಎದ್ದು ನಡೆದಾಡಬೇಕಾದ್ರೆ ಯೇಸುವಿನ ನಾಮದಲ್ಲಿ ಎದ್ದು ನಡೆದಾಡೋದ್ರೆ ನಾವು ತಿಳ್ಕೊಂಡಲ್ವಾ? ಈಗ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಇದೇ ರೀತಿಯಾಗಿ ಇವತ್ತು ಯಾರಿಗೆ ಗುಣ ಆಗುತ್ತೆ, ಯಾರಿಗೆ ಗುಣ ಆಗೋದಿಲ್ಲ ಅಂತ ಹೇಳೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಯೇಸು ಸ್ವಾಮಿಯ ಸತ್ಯ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗಳಿಗೆ ಪರವಾಗಿಲ್ಲ. ಯೇಸು ಸ್ವಾಮಿ ಸತ್ಯ ಗೊತ್ತಿಲ್ಲದೇ ಇರತಕ್ಕಂಥ ಜನಗಳಿಗೆ ಪರವಾಗಿಲ್ಲ. ಗೊತ್ತಿದ್ದು ತಪ್ಪು ಮಾಡೋಂಥ ವ್ಯಕ್ತಿಗಳಿಗೆ ಅದ್ಭುತ ನಿಜವಾಗಿ ಆಗೋದಿಲ್ಲ. ಪ್ರೈಸ್ ಲಾರ್ಡ್ ಪ್ರಿಯರೇ,
ಸಭೆಯ ಹೊರಭಾಗದಲ್ಲಿ ಕಟ್ಟಿಂಗ್ ಮಿಷಿನ್ನ ಒಂದು ಶಾಪ್ ಇರುವಂಥ ಕಾರಣ, ಸೌಂಡ್ ಅಧಿಕವಾಗಿರುವಂಥ ಕಾರಣ ವಚನದ ಭಾಗವನ್ನು ಪೂರ್ಣವಾಗಿ ರೆಕಾರ್ಡ್ ಮಾಡಲಾಗಲಿಲ್ಲ. ಭಾನುವಾರದ ಸಂದೇಶವನ್ನು ಕೇಳಿ ಪ್ರೋತ್ಸಾಹಿಸುತ್ತಿರತಕ್ಕಂತಹ ಎಲ್ಲ ದೇವ ಮಕ್ಕಳನ್ನು ಕ್ಷಮೆ ಕೇಳುವುದರೊಂದಿಗೆ ನಮಗೆ ಒಂದು ಉತ್ತಮವಾದ ಆಲಯಕ್ಕಿರುವಂತಹ ಜಾಗ ಸಿಗಬೇಕೆಂದು ಪ್ರಾರ್ಥಿಸಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್. ಪ್ರೈಸ್ ಲಾರ್ಡ್. ನಿಮ್ಮ ಪ್ರಾರ್ಥನೆಗಾಗಿ ಸ್ತೋತ್ರ. ಆಮೇನ್, ಆಮೇನ್, ಆಮೇನ್.